ಮಾರ್ಟಿನ್ ಫಸ್ಟ್ ಸಿಂಗಲ್ ಸಾಂಗ್ ನನಗೆ ಭಾಳ ಡಿಸಪಾಯಿಂಟ್ ಆಯಿತು. ಲಿಟ್ರಲಿ ಡಿಸಪಾಯಿಂಟ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೂವಿ ಅಪ್ಡೇಟ್ಸ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವ ನೀನೆ ಅನ್ನೋ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ ಮಾರ್ಟಿನ್ ಕಡೆಯಿಂದ. AP ಅರ್ಜುನ್ ನಿರ್ದೇಶನ, ಸ್ಟೋರಿ ಬಂದು ಅರ್ಜುನ್ ಸರ್ಜಾ ಅವರು, ಆ್ಯಕ್ಟ್ರು ಬಂದು ಧ್ರುವ ಸರ್ಜಾ ಅವರು, ಹೀರೋಯಿನಿ ಬಂದು ಪ್ರೀವಿಯಸ್ ನೀವು ಗಾಳಿಪಟ 2 ನೋಡಿರ್ತೀರ ಮೂವಿ, ಆ ಸಿನಿಮಾದ ಹೀರೋಯಿನಿ ಅವರು. ನನಗೆ ಈ ಸಿನಿಮಾದ ಸಾಂಗ್ ಯಾಕೆ ಡಿಸಪಾಯಿಂಟ್ ಆಯಿತು, ನನಗೆ ಫಸ್ಟ್ ನನಗೆ ಎದಕ್ಕೆ ಡಿಸಪಾಯಿಂಟ್ ಆಯಿತು ಅಂದರೆ, ಮ್ಯೂಸಿಕ್ ಬಂದು ರವಿ ಬಸ್ರೂರು ಕೊಟ್ಟಿಲ್ಲ, ಮನೀಶ್ ಶರ್ಮಾ ಅವರು ಕೊಟ್ಟಿದ್ದಾರೆ. ನನಗೆ ಅದು ಅಂತೂ ಫುಲ್ಲು ಡಿಸಪಾಯಿಂಟ್ ಮಾಡಿದೆ ಈ ಸಾಂಗು. ನನಗಂತೂ ಈ ಸಾಂಗ್ ಅಂತೂ ಸ್ವಲ್ಪ ಇಷ್ಟನೇ ಆಗಿಲ್ಲ. ನನಗೆ ನನಗೆ ರವಿ ಬಸ್ರೂರು ಅಂಥ ಒಳ್ಳೆ KGF ಯಾವುದೇ ಸ್ಥಾನಕ್ಕೆ ತಗೊಂಡೋಗಿದೆ ಅಂದರೆ ಕಾರಣ ರವಿ ಬಸ್ರೂರೇ ಕಾರಣ. ಅದು ಮೆಹಬೂಬ್ ಅಂತ ಒಳ್ಳೆ ಮೆಲೋಡಿ ಸಾಂಗು. ಅದೇ ಸಾಂಗ್ ಇವ್ರಿಗೆ ಕೊಟ್ಟಿದ್ರೆ ಈ ಸಾಂಗ್ ಜೀವನಿನೇ ಎಲ್ಲಿ ತಗೊಂಡೋಗಿದ್ರೆ ಗೊತ್ತಾ, ಈ ಸಾಂಗು ಯಾವುದೋ ಒಂದು ಲೆವೆಲಿಗೆ ತಗೊಂಡೋಗಿದ್ರು ಈ ಸಾಂಗು ಬಸ್ರವರು. ಆದರೆ ಇವರು ಯಾರೋ ಮನೀಶ್ ಶರ್ಮಾ, ಈ ತೆಲುಗುದಲ್ಲಿ ನೀವು ನೋಡಿರ್ತೀರಿ, ಇಂದ್ರ ಸಿನಿಮಾದ ನೋಡಿರ್ತೀರ ಚಿರಂಜೀವಿದ, ಆ ಸಿನಿಮಾದು ಮ್ಯೂಸಿಕ್ ಕೊಟ್ಟಿದ್ರು ಇವರು. ಇವಾಗ ಈ ಮಾರ್ಟಿನ್ ಸಿನಿಮಾಕ್ಕೆ ಈ ಸಾಂಗಿಗೆ ಅಷ್ಟೇ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗಂತೂ ಈ ಸಾಂಗ್ ರಿಯಲಿ ಡಿಸಪಾಯಿಂಟ್. ಯಾಕಂದರೆ ಫಸ್ಟು ರವಿ ಬಸ್ರವ್ರು ಕೊಟ್ಟಿಲ್ಲ. ಈ ಸಾಂಗ್ ನನಗೆ ಲಿರಿಕ್ಸ್ ಇಷ್ಟ ಆಗಿಲ್ಲ, ಮ್ಯೂಸಿಕ್ ವರ್ಕ್ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಸಾಂಗಿಗೆ ಅಷ್ಟು ಹೇಳ್ತಿದ್ರು. ಸಿನಿಮಾ ಮಾತ್ರ ಫುಲ್ ಎಕ್ಸ್ಪೆಕ್ಟೇಷನ್ ಮಾತ್ರ 100-200 ಎಕ್ಸ್ಪೆಕ್ಟೇಷನ್ ಐತಿ. ನಾನು ಧ್ರುವ ಸರ್ಜನ ಸಿನಿಮಾ ಅಂದರೆ ನನಗೆ ಭಾಳ ಇಷ್ಟ. ಅವ್ರ ಸಿನಿಮಾಗೋಸ್ಕರ ನಾನು ಫುಲ್ ನೋಡ್ತಾ ಇರ್ತೀನಿ. ಇವಾಗ ಮಾರ್ಟಿನಿಗೆ ಅಂತ ಫುಲ್ ಕಾಯ್ತಾ ಇರ್ತೀನಿ. ಆದರೆ ಈ ಸಾಂಗ್ ಮಾತ್ರ ನನಗೆ ಡಿಸಪಾಯಿಂಟ್ ಆಯಿತು. ನಿಮಗೆ ಹೆಂಗೆ ಅನಿಸಿತ್ತು ಗಾಯ್ಸ್ ಈ ಸಾಂಗು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರವಿ ಬಸ್ರೂರು ಮ್ಯೂಸಿಕ್ ಕೊಟ್ಟಿಲ್ಲ, ನಿಮಗೆ ಹೆಂಗೆ ಅನಿಸಿತ್ತು ಈ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸ್ಲೇಬೇಕು. ಜೀವ ನೀನೆ ಮಾರ್ಟಿನ್ ಫಸ್ಟ್ ಸಿಂಗಲ್ ಸಾಂಗು ಎಲ್ಲ ಮಲ್ಟಿ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ ಸಾಂಗು. ನೋಡಿ ಗಾಯ್ಸ್, ನಿಮಗೆ ಹೆಂಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.